ನಮಸ್ತೆ ಸ್ನೇಹಿತರೆ, ನಾನು ಇಲ್ಲೊಬ್ಬ ರೈತರು ತೋಟಕ್ಕೆ ಬಂದಿದ್ದೆ. ಅವರು ನಮ್ಮ ತೋಟದಲ್ಲಿ ಕೇಬಲ್ ಕಳ್ತನ ಆಗಿದೆ ಅಂತ ಹೇಳಿದರು. ತೋಟದಲ್ಲಿ ಬರೋದು ತುಂಬ ಕಷ್ಟಕರ, ಏನು ಕಾಣಲ್ಲ. ಫುಲ್ಲು ಬಾಳೆ ತೋಟ ಎಲ್ಲ ಹಾಕೋರೆ. ಇದೇ ಬೋರ್ವೆಲ್ಲು. ಫ್ಯಾಕ್ಟ್ರಿ ಮೇನ್ ಸೈಡ್ ಹಾಕಿದ್ದೀರಾ ಅಂತ ಕೇಳಿದ್ದೆ. ಏನಪ್ಪ ಅಂತ ಹೇಳಿದ್ರು ಅಂದರೆ, ಕೇಬಲ್ ನೋಡಿರಿ ಯಾವ ರೀತಿ ಕಟ್ ಮಾಡವ್ರೆ ನೋಡಿರಿ. ಎಲ್ಲಿ ಕಟ್ ಮಾಡವ್ರೆ ನೋಡಿರಿ, ಬಾವಿ ಕಂಟಕ್ಕೆ. ಅದೇ ಬೋರ್ ಕ್ಯಾಪ್ ಹಾಕಿದರೆ ಪೂರ್ತಿ ಒಳಗಡೆ ಹೋಗ್ಬಿಡೋದು. ಸುಮ್ಮನೆ ಮತ್ತೆ ನಾವು ಟ್ಯಾಕ್ಟ್ರಿಯವ್ರಿಗೆ 2000 ಕೊಟ್ಟು ಕರ್ಕೊಂಬರ್ಬೇಕು ಅಂತ ಹೇಳಿದ್ರು. ಯಾವ ರೀತಿ ಕಳ್ಳರು ಕೈ ಚಾಕ ತೋರಿಸಿದ್ರು ಅಂದರೆ ನೋಡಿರಿ, ರೈತರು ಮತ್ತೆ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಮೇನ್ ಸೈರ್ ಅಡಾಪ್ಟ್ ಮಾಡ್ಕೊಂಡವ್ರೆ. ನಾನು ಈ ಥರ ಮೇನ್ ಸೈರ್ ಹಾಕೋಬಾರ್ದು ಅಂತ ನಿಮಗೆ ಹೇಳಿದ್ದೆ ಅವರಿಗೆ, ರೈತರಿಗೆ. ಈ ಥರ ಮೇನ್ ಸೈರ್ ಹಾಕಿದ್ರೆ ಡೇಂಜರು. ಯಾವುದೇ ಪ್ರಾಣಿ ಯಾರಾದರೂ ಬಂದರೆ ಮಿಸ್ಸಾಗಿ ಕೈ ಇಕ್ಕಿದ್ರೆ ನೀರು ಬೇರೆ ಲೀಕೇಜ್ ಆಗುತ್ತೆ, ಫುಲ್ ಲೀಕೇಜ್ ಆಗುತ್ತೆ. ಈ ಥರ ಬಾವಿ ಇರೋದು 150 ಅಡಿ ಆಳ ಅಂತೆ. ಅದಕ್ಕೋಸ್ಕರ ಇಷ್ಟೇ ಮೋಟ್ರ್ ಮೇಲ್ಗಡೆ ಸುಮಾರು ಒಂದು 6 ಅಡಿ ಹೈಟ್ ಇದೆ. ಏನಕ್ಕೆ ಈ ಥರ ಹೈಟ್ ಇದೆ, ನಮ್ಮ ಬಾವಿ ಇರೋದು 150 ಅಡಿ ಅಷ್ಟೇ ಆಳ ಇರೋದು. ಅದಕ್ಕೆ ಇಷ್ಟೇ ಫುಲ್ ತಳಕನ ಬಿಟ್ಟಿದ್ದೀವಿ. ನೀರು ಬರ್ತಾಯಿದೆ, ಚೆನ್ನಾಗಿ ಬರುತ್ತೆ, 2 ಇಂಚ್ ನೀರು ಬರುತ್ತೆ. ಆದರೆ ಕೇಬಲ್ ಕಳ್ಳರು ಅವಳಿ ಇಲ್ಲಿ ಅತಿ ಹೆಚ್ಚಾಗಿ ನೋಡಿರಿ ಯಾವ ರೀತಿ ಕಟ್ ಮಾಡೋರು ನೋಡಿರಿ. ಕಾಣಿಸ್ತಾ ಇದೆಯಾ? ಇಲ್ಲಿ ಕಟ್ ಮಾಡೋರು ನೋಡಿರಿ. ಇದು ಆಕ್ಸಲ್ ಬೇಡಲ್ಲಿ ಕಟ್ ಮಾಡಿರೋ ಥರ ಇದೆ. ಇದು ಸುಮಾರು ಈ ಪ್ಲೇಸಲ್ಲಿ ಪೂರ್ತಿ ಏನಕ್ಕೆ ನೋಡಿರಿ, ಪೂರ್ತಿ ಏರಿಯಾ ಪೂರ್ತಿ ಕಳ್ಳರು ಅವಳಿ ನೋಡಿ. ಮೇನ್ ಸೈರ್ ಅಡಾಪ್ಟ್ ಮಾಡ್ಕೊಂಡವ್ರೆ. ನಾನು ಹೇಳಿದೆ ಇವ್ರಿಗೆ, ರೈತರಿಗೆ ಹೇಳಿದ್ದೀನಿ, ಮೇನ್ ಸೈರ್ ತೆಗೆದ್ಬಿಟ್ಟು ಕೇಬಲ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಹಾಕೋರೆ, ಡೇಂಜರು ಇದು, ನೀವೇ ತುಳಿದು ಅಪಾಯ ಇರುತ್ತೆ ಅಂತೇಳಿ ಹೇಳಿದ್ದೀನಿ. ಇಷ್ಟು ಆಳ ಬಿಟ್ಕೊಂಡವ್ರೆ ಮೇಲ್ಗಡೆ. ಆದರೆ ತೋಟದಲ್ಲಿ ಬರೋದು ಕಾಣೋದೇ ಇಲ್ಲ, ಮೋಟ್ರ್ ಇದೆಯಾ ಇಲ್ವಾ ಅಂತ. ಆದರೂ ಯಾರೋ ನೋಡ್ಕೊಂಡಿದ್ದು ಕಳ್ತನ ಮಾಡೋರು. ನೋಡಲಿ ಪೂರ್ತಿ ಮೇನ್ ಸೈರ್ ಹಾಕೊಂಡ್ರೆ ಇದೆಲ್ಲ ಡೇಂಜರಸ್ ಆಗಿರುತ್ತೆ. ಮೇನ್ ಸೈರ್ ನೋಡಿ ಕಾಣ್ತಾ ಇದೆಯಾ? ಈ ಥರ ಎಲ್ಲ ಮಾಡ್ಕೋಬಾರ್ದು. ಸ್ಟಾರ್ಟರ್ ಬಾಕ್ಸು ಇಲ್ಲಿದೆ, ಆದರೂ ಕಳ್ಳರು ಕಾಟ ತಡೆಯೋಕ್ಕಾಗಲ್ಲ ಅಂತೇಳಿ ಮೇನ್ ಸೈರ್ ಅಡಾಪ್ಟ್ ಮಾಡ್ಕೊಂಡವ್ರೆ. ಹೇಳಿದ್ದೀನಿ ಈ ಥರ ಇದು ಹಾಕೋಬೇಡ್ರಿ, ಸಮಸ್ಯೆ ಆಗುತ್ತೆ ಅಂತ. ರೈತರಿಗೆ ಯಾವುದೇ ಒಂದು ಇದಾಗಲಿ ರೈತರಿಗೆ ಸಮಸ್ಯೆ ಆಗೋದು, ಏನೇ ಆಗಿರಲಿ ರೈತರಿಗೆ ಸಮಸ್ಯೆ ಆಗೋದು. ಈ ಯಾವುದೇ ಒಂದು ಇದರಲ್ಲೇ ತಗೊಳ್ರಿ, ಎಲ್ಲ ರೈತರ ಮೇಲೆ ಬೀಳೋದು. ಒಂದು ಬೆಳೆ ಬೆಳೆದಿದ್ದಾಗಲಿ, ಏನೇ ಒಂದು ಸಮಸ್ಯೆ, ಏನೇ ಒಂದಾಗಲಿ. ತೋಟ ಎಲ್ಲ ಪೂರ್ತಿ ಫಸಲಿ ಬಂದಿದೆ, ಆದರೂ ಕೇಬಲ್ಲು ಕಳ್ತನ ಅಂತೇಳಿ ಭಯಪಡ್ತವ್ರೆ ರೈತರು ಇವರು. ಹಂಗಾಗಿ ನಾನು ಬಂದಿದ್ದೆ ತೋಟದಲ್ಲಿ, ಹಿಂಗೆ ಕರ್ಸಿರು. ಇದಕ್ಕೇನಾದರೂ ಪರಿಹಾರ ಹೇಳ್ರಿ, ಏನು ಮಾಡೋದು? ನಾನು ಅದು ಕೇಳ್ಬಿಟ್ಟಿನಿ. ಕೇಶಿಂಗಿಂದ ಒಳಗಡೆ ನೋಡಿರಿ ಅಡಿಕೆ ಫಸಲಿ ಬಂದಿದ್ದೆ, ಚೆನ್ನಾಗಿ ಬಂದಿದೆ. ಬನ್ನಿ ಸುಮಾರಿದೆ ಅಡಿಕೆ ಕಾಯಿ. ಫುಲ್ ಲೋಡ್ ಗೊನೆ ಬರ್ಬೋದು ಅನಿಸುತ್ತೆ. ಇದರಲ್ಲೂ ಇವಾಗ ಮಳೆ ಬಂದಿದೆ. ರೈತರ ಜೀವನ ಕಷ್ಟ, ಏನು ಮಾಡೋದು ನೋಡಿ. ಕಾಣ್ತಾ ಗಿಡದಲ್ಲಿ ಚಿಕ್ಕ ಚಿಕ್ಕ ಅಡಿಕೆ ಕಾಯಿಯಿಂದ ಬಂದಿದೆ. ಮೇಲ್ಗಡೆ ಗೊನೆಯಲ್ಲಿ ಯಾಕೆ ಡ್ರೈ ಇದೆ, ಬಿಸಿಲಿಗೆ ಅನಿಸುತ್ತೆ. ರೈನ್ ಟ್ಯೂಬ್ ಯೂಸ್ ಮಾಡ್ತಾರೆ ಇವರು ರೈತರು. ಸುಮಾರು ಒಂದು 8 ಅಡಿ 10 ಅಡಿ ನೀರು ಹೊಡೆದೈತೆ ನೋಡಿರಿ. ಅಲ್ಲಿಗಂತ ನೀರು ಕಾಣ್ತಾ ಇದೆಯಾ? ಫುಲ್ ಇದು ಒಂದು ರೌಂಡ್ ಬಂದಿದೆ ನೋಡಿ. ಎಳನೀರು ಯಾವ ರೀತಿ ಬಿಟ್ಟಿದೆ, ಸೈಜ್ ನೋಡಿ ಯಾವ ಥರ ಬಂದಿದೆ. ಗೊನೆ ಮುರ್ಕೋಬೋದು ಆ ಥರ ಇದೆ ಸೈಜ್. ಇಲ್ಲೊಂದು ಮಟ್ಟೆ ಚೆಂದಿಲ್ಲ, ಒಂದು ಸಿಗಾಕೊಂಡ್ಬಿಟ್ಟೈತೆ. ಎಲ್ಲ ಕೆಳಗಡೆ ಬಿಟ್ಬಿಟ್ಟಿದೆ ತೆಂಗಿನ ಮರದಲ್ಲಿ ಕಾಯಿ ಎಳನೀರು. ಆದರೆ ಕಳ್ತನ ಜಾಸ್ತಿ ಈ ತೋಟದಲ್ಲಿ. ಕಳ್ತನ ನುಗ್ಗೋಕ್ಕೆ ಧೈರ್ಯ ಮಾಡ್ಕೊಂಡ್ರೆ ಯೋಚನೆ ಮಾಡಿರಿ. ನೋಡಿರಿ ಕೆಳಗೆ ಬಿಟ್ಟಿದ್ದು ಪೂರ್ತಿ ಕೆಳಗಡೆ ಮರ ಇದೆ. ಇದು ಇಷ್ಟೇ ಕೆಳಗಡೆ. ಬನ್ನಿ ಬೋರ್ವೆಲ್ ಹತ್ರ ಹೋಗೋಣ. ನೋಡಿ ಇರೋದಲ್ಲಿ ದಸಿ ನುಗ್ಗಿದೆ. ಬನ್ನಿ ಬೋರ್ವೆಲ್ ಹತ್ರ ತೋರಿಸ್ತೀನಿ. ಈ ಕಳ್ಳರಿಗೆ ಏನು ಯಾವ ರೀತಿ ಪನಿಷ್ಮೆಂಟ್ ಕೊಡೋದು ಏನೂ ಗೊತ್ತಾಗೋದಿಲ್ಲ, ಅಷ್ಟು ಸಮಸ್ಯೆ ಮಾಡಿಬಿಡ್ತಾರೆ ರೈತರು. ಪಾಪ ನನಗೆ ಕಾಲ್ ಮಾಡಿದ್ರು, ಇವಾಗೆಲ್ಲ ಡ್ಯೂಟಿಲಿ ಏನೋ ಹೋಗಿದಾರಂತೆ, ಅದಕ್ಕೋಸ್ಕರ ಹೋಗಿ ತೋಟದ ಹತ್ರ ನೋಡ್ಕೊಂಬ ಅಂತ ನನಗೆ ಹೇಳಿದ್ರು. ಮೊನ್ನೆ ಮಳೆ ಬಂತು, ಅವಾಗ ಕೇಬಲ್ ಕಟ್ ಮಾಡಿದ್ರಂತೆ. ಮಳೆ ಬನ್ನಿ ನೋಡಿ ಎಷ್ಟು ದೊಡ್ಡದಿದೆ. ನೋಡೋಣಂತ ಇವ್ರ ತೋಟ ಸುಮ್ಮನೆ ಒಂದು ರೌಂಡ್ ವಿಸಿಟ್ ಆಗ್ತದೆ. ಚಿಕ್ಕ ತೋಟ, ರೈನ್ ಟ್ಯೂಬ್ ಯೂಸ್ ಮಾಡ್ತಾರೆ. AC ಹಾಕ್ತಂಗೈತೆ ಪೂರ್ತಿ ಕೋಲ್ಡ್. ಮಲೆನಾಡು ಸೈಡ್, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಪೂರ್ತಿ ಒಂದು ರೌಂಡ್ ರೈನ್ ಟ್ಯೂಬ್, 2 ಇಂಚ್ ನೀರು ಬರುತ್ತೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೀನಿ ಇವಾಗ. ಮತ್ತು ನಾನು ಇದು ಮೇನ್ ಸೈಡ್ ತೆಗೆದುಬಿಟ್ಟು ಹೇಳ್ತೀನಿ ಇವರಿಗೆ ಯಾವ ಥರ ಮಾಡಿ ಅಂತ. ಅಂದರೆ ಇಲ್ಲಿ ಪಿಂಗಾಣಿ ಇದೆ ನೋಡಿ, ಇಲ್ಲಿ ಪಿಂಗಾಣಿದು ಇದ್ರ ಕೆಳಗೆ ಇದು ಉಯಿರಿದೆಯಲ್ಲ ಈ ಕೇಬಲ್ಲು, ಇದು ತೆಗೆದುಬಿಟ್ಟು ಇಲ್ಲಿ ಒಳಗಡೆ ಗುಂಡಿ ತೆಗೆದುಬಿಟ್ರಿ. ಇಲ್ಲಿ ಒಳಗಡೆ ಈ ಪಾರ್ಟಲ್ಲಿ ಇದು ತೆಗೆದುಬಿಟ್ಟು ಒಳಗಡೆ ಅಡಿಗಳಿಂದ ಕೇಬಲ್ ಒಳಗಡೆ ತೂತ ಮಾಡಿ ಕೇಸಿಂಗ್ ವಾಲ್ ಮಾಡಿಬಿಟ್ಟು ಒಳಗಡೆಯಿಂದ ಹಾಕ್ಬಿಡಿ. ಮೇಲೆ ಬೋರ್ ಕ್ಯಾಪ್ ಹಾಕ್ಬಿಡಿ. ಯಾವುದೇ ರೀತಿ ಕೇಬಲ್ ಸಿಗಬಾರ್ದು, ಆ ರೀತಿ ಹಾಕ್ಬಿಡಿ ಅಂತ ಇವರಿಗೆ ರೈತರಿಗೆ ಸಜೆಸ್ಟ್ ಮಾಡಿದ್ದೀನಿ. ಇದು ಸರಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ಸ್ಟಾರ್ಟ್ರ್ ಹತ್ರ ಬಿಡೋದೇ ಇಲ್ಲ, ಯಾವುದೇ ರೀತಿ ಸ್ಟಾರ್ಟ್ರು ಹತ್ರ ಅವರು ಕಟ್ ಮಾಡೇ ಮಾಡ್ತಾರೆ. ಅದಕ್ಕೆ ಅಲ್ಲಿಂದ ಹೇಳಿದ್ದೀನಿ, ಒಂದು 2 ಅಡಿ ತೆಗೆದುಬಿಟ್ಟು ಕಬ್ಬಣದ ಪೈಪ್ ಹಾಕ್ಬಿಟ್ಟು ಸ್ಟಾರ್ಟ್ ಒಳಗಡೆ ಹಾಕ್ಬಿಡಿ. ಸ್ಟಾರ್ಟ್ರಿಗೆ ಹೆವಿ ಬೀಗ, ಸ್ಟಾರ್ಟ್ರು ಬಾಕ್ಸ್ ಎಲ್ಲ ಹೆವಿ ಇಟ್ಬಿಟ್ಟು ಒಳ್ಳೆ ಬೀಗ ಹಾಕ್ಬಿಡಿ ಅಂತ ರೈತರಿಗೆ ಹೇಳಿದ್ದೀನಿ. ಯಾರಿಗಾದರೂ ಮತ್ತೆ ಬೇರೆ ಏನಾದರೂ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ, ನಾನು ತೊಗೊತೀನಿ.
ಅವರು ನಾನು ರೈತರಿಗೆ ಕನ್ವಿನ್ಸ್ ಮಾಡಿ ಈ ಥರ ಬೇಡ ಈ ಥರ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ಇನ್ನೊಂದು ಬೋರ್ ಇದೆ, ಅದನ್ನು ತೋರಿಸ್ತೀನಿ. ಕಳ್ಳರಿಗೆ ಏನು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ಅವರು ಫುಲ್ಲು ಕಾಡು ಥರ ಇದೆ, ಅಂಥ ತೋಟದಲ್ಲಿ ಬಂದು ಕೇಬಲ್ ಕೈತಾರೆ ಅಂದರೆ ಯೋಚನೆ ಮಾಡಿ. ರೈತರಿಗೆ ಎಷ್ಟು ಕಷ್ಟ ಕೊಡ್ತಾರಂದರೆ ಹೇಳ್ಬಾರ್ದು. ಈ ಕೇಬಲ್ ಕಳ್ತದೆ ಅವಳಿ ಜಾಸ್ತಿ ಹಾಕಿರೋದು. ಬನ್ನಿ, ಇನ್ನೊಂದು ತೋಟ ಇದೆ, ಇನ್ನೊಂದು ಬೋರ್ ಹತ್ರ ಇನ್ನೂ ಇವಾಗ ಹಣ್ಣು ಬಿಡ್ತಾ ಇದೆ. ಈ ಸ್ಟಾರ್ಟ್ರಲ್ಲೂ ಅಷ್ಟೇ. ನೋಡ್ರಿ ಎಲ್ಲಿ ಕಟ್ ಮಾಡೋರು, ನೋಡಿರಿ ಇಲ್ಲಿ ಕಟ್ ಮಾಡೋರು ಕೇಬಲ್ನ. ಇಲ್ಲಿ ಓಪನ್ ಬಿಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಕೇಬಲ್ ಹಾಕಿದ್ದಾರೆ. ಇಲ್ಲಿ ನೋಡಿ ಸ್ಟಾರ್ಟರ್ ಬಾಕ್ಸ್ ಅದು. ಇನ್ನೊಬ್ಬರ ಪಕ್ಕದಲ್ಲಿ ಮೊನ್ನೆ ಬಂದು ಕೇಬಲ್ ಅವರ ಅಡಾಪ್ಟ್ ಮಾಡ್ಕೊಂಡವ್ರೆ, ಚೇಂಜ್ ಮಾಡ್ಕೊಂಡವ್ರೆ. ಈ ಥರ ಸಮಸ್ಯೆ ಮಾಡಿದರೆ ರೈತರು ಬದುಕೋದು ಹೇಗೆ? ತುಂಬ ಕಷ್ಟ. ಸರಿ, ಏನಾದರೂ ನಾನು ಕೊಟ್ಟಿದ್ದ ಐಡಿಯಾದಲ್ಲಿ ಸರಿ ಇಲ್ಲ ಅಂದರೆ ಯಾರಾದರೂ ಏನಾದರೂ ಗೊತ್ತಿದ್ರೆ, ಹೊಸ ಐಡಿಯಾಗಳು ಗೊತ್ತಿದ್ದರೆ, ಕೇಬಲ್ ಕಳ್ಳರ ಅವಳಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಹೊಸ ಐಡಿಯಾ ಇದ್ದರೆ ಹೇಳ್ಬಿಡಿ. ನಾನು ಅವರಿಗೆ ರೈತರಿಗೆ ಸಜೆಸ್ಟ್ ಮಾಡ್ತೀನಿ, ಈ ಥರ ಬೇಡ ಈ ಥರ ಅಂತ. ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಯಾರಾದರೂ ಏನಾದರೂ ಗೊತ್ತಿದ್ದರೆ ಹೇಳ್ಬಿಟ್ರಿ. ಬನ್ನಿ ಇನ್ನೊಂದು ಸಲ ತೋರಿಸ್ತೀನಿ. ಕಳ್ಳರಿಗೆ ಏನು ಮಾಡೋದು, ಈ ಥರ ಸಮಸ್ಯೆ ಮಾಡ್ತಾರಲ್ಲ, ಅದು ಇದೇ ದೊಡ್ಡ ಸಮಸ್ಯೆ ಆಗಿದೆ. ಕೇಬಲ್ ಎಲ್ಲರೂ ನೋಡಿರಿ, ಯಾವ ರಾಜ್ಯದಲ್ಲಾರು ನೋಡ್ರಿ, ಎಲ್ಲರೂ ನೋಡಿರಿ ಕೇಬಲ್ ಕಳ್ಳರು ಸಿಕ್ಕಾಪಟ್ಟೆ ಆಗ್ಬಿಡಿ. ಕೇಬಲ್ ಕಳ್ತಾನೆ ನೋಡಿರಿ, ಈ ಥರ ಆಗ್ಬಿಟ್ಟವ್ರೆ. ಏನು ಮಾಡೋದು? ಹೇಳಿದ್ದೀನಿ ಕೇಬಲ್ ತಗೊಂಬನ್ನಿ ಅಂತ ಹೇಳಿದ್ದೀನಿ. ಕೇಬಲ್ ಹಾಕ್ಬೇಕಾದ್ರೆ ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕೇಬಲ್ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಏನು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇರೋದೇ ಬಾವಿ ಇಷ್ಟಂತೆ, ಹಂಗಾಗಿ ಮೇಲ್ಗಡೆ ತುಂಬ ಹೈಟಲ್ಲಿ ಬಿಟ್ಟವ್ರೆ, ಕೆಳಗಡೆ ಹೋಗಲ್ಲ. ಎಲ್ಲ ಫಿಟ್ಟಾಗಿ ಕೂತಿದೆ, ಹೋಗಲ್ಲ ಕೆಳಗಡೆ. ಇಷ್ಟು ಆಳ ಇರೋದು ಅನ್ಸುತ್ತೆ. ನೀವು ಚೆನ್ನಾಗಿ ಬರ್ತಾಯಿದೆ. ಇವಾಗಿನ ಆನ್ ಮಾಡಿ ನೋಡಿದೆ. ಒಂದು ಸಲ ರೈನ್ ಟ್ಯೂಬ್ ಯಾವ ಥರ ಹೊಡೆಯುತ್ತೆ ಅಂತ ನಿಮ್ಗೆ ಒಂದು ಸಲ ತೋರಿಸ್ತೀನಿ ನೋಡಿರಿ. ಆನ್ ಮಾಡ್ತೀನಿ, ಕರೆಂಟ್ ಇದೆ, ಆನ್ ಆಗ್ತಾಯಿದೆ. ಬಟ್ ಈ ಥರ ರೈನ್ ಟ್ಯೂಬ್ ಹಾಕಿರ್ತಾರಲ್ಲ, ನೀರು ಹೆಚ್ಚಾಗಿ ಕರೆಂಟ್ ಪಾಸ್ ಆಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇವಾಗ ಮೋಟರ್ ಆನ್ ಆಗಿದೆ. ನೋಡಿ ನೀರು ಇಲ್ಲೇ ಲೀಕ್ ಆಗ್ತಾಯಿದೆ. ಜಾಯಿಂಟ್ ಕೂಡ ಟೇಪ್ ಹಾಕಿಲ್ಲ, ಆ ಥರ ಮಾಡ್ಕೊಂಡವ್ರು. ಆ ನೀರು ಬಿದ್ದಾಗ ಕರೆಂಟು ಈ ಪೈಪಲ್ಲೆಲ್ಲ ಟಚ್ ಆಗಿಬಿಡುತ್ತೆ. ಅದು ಮಿಸ್ ಆದರೆ, ಯಾರಾದರೂ ಮಿಸ್ ಆಗಿ ಟೋಟಲ್ ಬಂದುಬಿಟ್ರೆ ಡೇಂಜರೇ. ರೈನ್ ಟ್ಯೂಬ್ ಯಾವ ರೀತಿ ಕೆಲಸ ಮಾಡ್ತೈತೆ ಅಂತ ತೋರಿಸ್ತೀನಿ ನೋಡಿ. ಅಂದರೆ ಇಲ್ಲಿ ವೈರ್ ಮೇಕಲ್ಲ ನೀರು ಬೀಳ್ತೈತಿ. ಡೇಂಜರ್ ಅಲ್ವಾ ಇದು? ಯಾರಾದರೂ ಈ ರೈತರು ಈ ತಪ್ಪು ಮಾಡೋಕ್ಕೋಗ್ಬೇಡ್ರಿ ದಯವಿಟ್ಟು. ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಾಡೋಕ್ಕೋಗ್ಬೇಡಿ, ತುಂಬ ಸಮಸ್ಯೆ ಆಗ್ಬಿಡುತ್ತೆ ನೋಡಿರಿ. ಸುಮಾರು ನೋಡ್ರಿ 10 ಅಡಿ ತನಕ ರೈನ್ ಟ್ಯೂಬ್ ಹೊಡಿತೈತೆ. ಇಲ್ಲಿ ಹಾಕಿರೋ ರೈನ್ ಟ್ಯೂಬ್ ಇದು. ಬನ್ನಿ ತೋರಿಸ್ತೀನಿ ನಿಮ್ಗೆ. ಹಂಗೆ ನಾನು ಎಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ. ಯಾರಾದರೂ ರೈನ್ ಟ್ಯೂಬ್ ಯೂಸ್ ಮಾಡೋರು ಯೂಸ್ ಮಾಡ್ಕೊಳ್ಳಿ, ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ನೋಡಿ ನೀರು ಫುಲ್ಲು ಟೋಟಲ್ AC ಥರ ಇರುತ್ತೆ, ಅಷ್ಟು ಫುಲ್ಲು. ನೋಡಿರಿ ಅಲ್ಲಿ ಕಾಣ್ತಾ ಇದೆಯಾ? ನೋಡಿ ಚಿಕ್ಕ ಮಳೆಸೊನೆ ಥರ ಬರ್ತಾಯಿತ್ತು ಪೂರ್ತಿ. ನೋಡಿ ತೋಟ ಫುಲ್ಲು ಹಚ್ಚ ಹಸಿರಾಗಿರುತ್ತೆ. ಈ ಥರ ಬಾಳೆಗೊನೆ ಬರೋಕ್ಕೆ ಕಾರಣ ರೈನ್ ಟ್ಯೂಬ್. ನೀರು ಫುಲ್ಲು ಪ್ರೆಷರಲ್ಲಿ ಹೊಡಿತೈತೆ. ಕಾಣುತ್ತಾ ಇಲ್ಲ ನಾನಂತೂ ನೆಂದೇ ಹೋಗ್ಬಿಟ್ಟೆ, ಅಷ್ಟು ಪ್ರೆಷರಾಗಿ ಹೊಡಿತೈತೆ. ನೋಡಿರಿ ಈ ಕಡೆ ಬಿಸಿಲಿದೆ, ಚೆನ್ನಾಗಿ ಕಾಣುತ್ತೆ ನೋಡಿ. ಮಳೆ ಬರ್ತೈತೆ ಅನ್ಬೇಕು, ಆ ಥರ ಫೀಲ್ ಇದೆ. ಕಾಣ್ತಾ ಇಲ್ಲಿ ಕೆಳಗಿನ ಹಿಡಿದು ಕಾಣ್ತಾ ಕಾಣಲ್ಲ. ಒಳ್ಳೆ ನೇಚರು ಯಾವ ಥರ ಇದೆ ಅಂದರೆ, ಫುಲ್ಲು ಬೇಸಿಗೆ ಟೈಮಲ್ಲಿ ಈ ಥರ ತೋಟ ಮೇಂಟೈನ್ ಮಾಡೋರಂದರೆ ಇವ್ರು ರೈತರು. ಅದಕ್ಕೆ ಎಳ್ನೀರೆಲ್ಲ ಈ ಥರ ಇರೋದು, ಗುಂಡಾಗಿ ಶೈನಿಂಗ್. ಓಕೆ, ಫಸ್ಟ್ ನೋಡಿರಿ ಯಾವ ಥರ ಇದೆ ಅಂದರೆ, ಅಲ್ಲೂ ಕಾಣಲ್ಲ ಬಿಸಿಲಿದೆ ಅಂತ, ಇಲ್ಲ ಕಾಣ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಇವ್ರ ತೋಟ ಯಾವ ಥರ ಇರುತ್ತಂತ ನನಗೆ ತೋಟ ನೋಡಿ ಫುಲ್ ಖುಷಿಯಾಗೋಯ್ತು. ಬನ್ನಿ ಈ ಕಡೆಯಿಂದ ಕಾಣ್ಬೋದು ನೋಡಿರಿ ಎಲ್ಲಿಗಂತ ರೈನ್ ಟ್ಯೂಬ್ ಹೊಡಿತಾ ಇದೆ ನೋಡಿರಿ. ಮತ್ತು ಶಾಕ್ ಆಗಬೇಕು, ಆ ರೀತಿ ಪ್ರೆಷರ್ ಇದೆ ನೋಡಿರಿ. ಯಾವ ರೀತಿ ನೀರು ತಿಂತಾಯ್ತು ಪೂರ್ತಿ ಇದೆ ಐತಲ್ಲಿ ಎಲ್ಲ ಪೂರ್ತಿ ರೈನ್ ಟ್ಯೂಬ್. ವಾವ್, ಸೂಪರ್, ಅಮೇಜಿಂಗ್. ಸರಿ ಬಾಯ್ ಫ್ರೆಂಡ್ಸ್, ಯಾರಾದರೂ ಏನಾದರೂ ಡೌಟ್ ಇದ್ದರೆ ಕೇಳ್ಕೊಂಬಿಡಿ, ಕಮೆಂಟ್ ಬಾಕ್ಸ್ ಆನಲ್ಲಿರುತ್ತೆ. ನೀರು ತೆಗೆದು ಜಾಸ್ತಿ ಆಗಿದೆ ಅನ್ಸುತ್ತೆ, ಇಲ್ಲೆಲ್ಲ ನೀರು ಲೀಕ್ ಆಗ್ತೈತೆ. ಇಲ್ಲಿ ಕಂಟ್ರೋಲ್ ಹತ್ರ ಎಲ್ಲ ಅದರಲ್ಲಿ ಚೆನ್ನಾಗಿದೆ. ಅಯ್ಯೋ ನಾನು ನಂದೋಗ್ಬಿಟ್ಟೆ.
ವಿಡಿಯೋ ನೋಡಿದವರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್. ರೈತರು ನೋಡ್ಕೊಳ್ಳಿ, ಮುಖ್ಯವಾದ ವಿಚಾರಗಳು ನಿಮಗೆ ತಿಳಿದು ಬರುತ್ತೆ. ಮಾಹಿತಿ ತುಂಬ ಇದೆ. ನಮ್ಮ ಚಾನಲ್ನ ನೋಡಿ, ರೈತರಿಗೂ ಉಪಯುಕ್ತ.